Hello students, in this video we are going to deal with partnership accounts basic concepts. ಅಂದರೆ ಪಾಲುದಾರಿಕೆ ಅದರ ಭಾಗವನ್ನು ಇಲ್ಲಿ ಕಲಿತುಕೊಳ್ಳೋಣ. ಬಹುಶಃ ಮೊದಲನೇ ಬಾರಿಗೆ ನಾನು ಕನ್ನಡದಲ್ಲೂ ಸಹಿತ ಹೇಳ್ತಾ ಇದ್ದೇನೆ. ಈ ಹಿಂದೆ ಎಲ್ಲ ಥರದ ಪಾಠಗಳನ್ನು ಇಂಗ್ಲೀಷಲ್ಲಿ ಮಾಡಿದ್ದೆ. ಈಗ ಇಂಗ್ಲೀಷಿನ ಜೊತೆಗೆ ಕನ್ನಡದಲ್ಲೂ ಪಾಠ ಮಾಡ್ತಿದ್ದೇನೆ. ಇದು ಕನ್ನಡ ವಿದ್ಯಾರ್ಥಿಗಳಿಗೂ ಉಪಯೋಗವಾಗಬಹುದು. Let us learn the few basic concepts of partnership. Then we'll try to work out 2-3 problems. ಮೊದಲು ಪಾಲುದಾರಿಕೆ ಅನ್ನುವುದನ್ನು ತಿಳ್ಕೊಂಡು ಅದರ ಮೂಲಭೂತವಾದ ಏನೇನು ಇದೆ ಅಂಶಗಳನ್ನ ತಿಳಿದುಕೊಂಡು ನಂತರ ಒಂದು 2-3 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಸೊ first, definition of partnership. Partnership is defined as the relation between persons who have agreed to share the profits of a business carried on by all or any one of them acting for all. It is very simple. When you have a partnership, at least you have 2 persons. When you have 2 persons or more than 2 persons and they are going to agree for it and they carry the business, everyone may or any one of them acting for all. It is very simple. That means whenever you write a definition, the definition is followed by features. Whatever it is there in the definition, that only it reflects in what actually in features or characteristics. So ಪಾಲುದಾರಿಕೆ ಅಂತ ಹೇಳಿದಾಗ ಕನಿಷ್ಠ ಇಬ್ಬರು ಇರಬೇಕು, ಇಬ್ಬರಿಗಿಂತ ಜಾಸ್ತಿ ಇರ್ಬೋದು, ಆದರೆ ಅವರಿಬ್ಬರಲ್ಲಿ ಒಂದು ಅಗ್ರಿಮೆಂಟ್ ಇರಬೇಕು. ಆ ಪಾರ್ಟ್ನರ್ಸಲ್ಲಿ ಅಗ್ರಿಮೆಂಟ್ ಇರಬೇಕು. ಆ ಅಗ್ರಿಮೆಂಟನ್ನು ಹೇಗೆ ತೊಗೊಂಡು ಹೋಗ್ತೀವಿ ಅಂತಂದರೆ ಎಲ್ಲರೂ ಕೆಲಸ ಮಾಡ್ಬೋದು ಅಥವಾ ಅವರೆಲ್ಲರ ಪರವಾಗಿ ಒಬ್ಬರಾರ ಕೆಲಸ ಮಾಡ್ಬೋದು. ಅದೇ ಥರ ಅದರ ಫೀಚರ್ಸ್, ಗುಣಲಕ್ಷಣಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಈ ಡೆಫಿನೇಷನ್ ಏನಿರುತ್ತೆ ಆ ಡೆಫಿನೇಷನ್ನಲ್ಲಿ ಇರೋದೇ ಬರೆಯೋದು ಗುಣಲಕ್ಷಣ. ಅದನ್ನೇನು ಸಪ್ರೇಟಾಗಿ ಬರಬೇಕಾದ ಅವಶ್ಯಕತೆ ಇಲ್ಲ. ಆಯಿತಾ? ಸೊ ಲೆಟ್ ಅಸ್ ಸಿ ದಟ್ features, 2 or more persons. Here it is there, that is persons who have agreed. It is 2 or more persons. Then they have agreed. The second one is agreement. That means partnership deed, right? Then next one, it is business legal. Say whenever we do any business, it should be legal business. It cannot be illegal business, right? Then sharing profits. ಹೌ ಟು ಶೇರ್ ಪ್ರಾಫಿಟ್ಸ್. ವಿದ್ಯಾರ್ಥಿಗಳೇ ನೋಡಿ, ಏನು ನಾವು ಡೆಫಿನೇಷನ್ ಹೇಳಿದೆವೋ ಅದನ್ನೇ ಗುಣಲಕ್ಷಣ ಹೇಳ್ತೀವಿ. 2 ಅಥವಾ 3 ಜನ ಇರಬೇಕು. ಅವರ ಇಬ್ಬರಿಗೆ ಮಧ್ಯದಲ್ಲಿ ಏನೋ ಒಂದು ಬರವಣಿಗೆಯಲ್ಲಿ ಲಿಖಿತ ರೂಪದಲ್ಲಿ ಇರಬೇಕು. ಅದನ್ನು ನಾವೆಂತ ಕರಿತೀವಿ? ಅಗ್ರಿಮೆಂಟ್ನ ಕರಿತೀವಿ. ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದು ಕಾನೂನಿನ ಚೌಕಟ್ಟಲ್ಲಿ ಇರಬೇಕು. ಅದೇ ಥರ ಅವರು ಈ ಬಿಸ್ನೆಸ್ ಮಾಡ್ತಿರೋಂಥ ಬರೋವಂಥ ಲಾಭ ಮತ್ತು ನಷ್ಟಗಳನ್ನು ಹೇಗೆ ಶೇರ್ ಮಾಡ್ಕೋಬೇಕು, ಹೇಗೆ ಹಂಚಿಕೊಳ್ಳಬೇಕು ಅಂತ ಹೇಳ್ತೀವಲ್ಲ, ಅದಷ್ಟು ಏನು ಡೆಫಿನೇಷನ್ನಲ್ಲಿದೆ ಅದೇನೇ ಗುಣಲಕ್ಷಣದಲ್ಲೂ ಇರೋದು. ಅದು ಇದು ಏನು ಬೇರೆ ಅಲ್ಲ. ನೆಕ್ಸ್ಟ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. Important points under partnership basic accounts. Number 1, profit sharing ratio. It is very simple, where you have to mention in what ratio that they have to share the profits. If it is not defined, it is equal partners. Next, interest on capital. Interest on capital is not provided if it is not mentioned in the agreement. If it is mentioned, then it will be given, whether it is interest on capital or interest on partners' drawings. On both, it should be mentioned. Interest on advances. That means the partners may give what loan to the firm. Then in such a case, it is allowed to the extent of how much 6%.
ಬಹುಮುಖ್ಯವಾದ ಅಂಶಗಳು ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟೆಷ್ಟು ಒಬ್ಬೊಬ್ಬ ಅವನ ಪಾಲುದಾರಿಕೆ ಇದೆ ಅದನ್ನು ಹೇಳಬೇಕು. ದಟ್ ಈಸ್ ಕಾಲ್ಡ್ ಎಸ್ ಪ್ರಾಫಿಟ್ ಶೇರಿಂಗ್. ನೆಕ್ಸ್ಟ್ ಒನ್ನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಮಾಡಿಕೊಳ್ಳುವ ಅಗ್ರಿಮೆಂಟು ಅಲ್ಲಿ ಬರೆದಿರಬೇಕು, ಲಿಖಿತ ರೂಪದಲ್ಲಿ ಬರೆದಿರಬೇಕು. ಬರೆದಿದ್ದರೆ ಮಾತ್ರ ಅದನ್ನು ಕೊಡಲು ಸಾಧ್ಯ, ಇಲ್ಲದಿದ್ದರೆ ಅದನ್ನು ಕೊಡಲು ಸಾಧ್ಯವಿಲ್ಲ. ಸಂಸ್ಥೆ ಅಂದಮೇಲೆ ಬರೀ ಹಾಕುವ ಬಂಡವಾಳದಿಂದ ಸಾಧ್ಯ ಇಲ್ಲ. ಕೆಲವೊಂದು ಸರಿ ನಾವು ಪಾರ್ಟ್ನರ್ಸು ಅವ್ರ ಹತ್ರ ಎಕ್ಸ್ಟ್ರಾ ಇರೋದನ್ನು ಅವರು ಸಾಲದ ರೂಪದಲ್ಲಿ ಕೊಡ್ತಾರೆ. ಸಾಲದ ರೂಪದಲ್ಲಿ ಕೊಟ್ಟಾಗ ಆ ಸಾಲದ ರೂಪಕ್ಕೆ ಅವರು ಬಡ್ಡಿ ಕೊಡ್ಬೋದು. ಅಂದರೆ ಪಾಲುದಾರಿಕೆ ಸಂಸ್ಥೆ ಬಡ್ಡಿ ಕೊಡುತ್ತೆ. ಆ ಬಡ್ಡಿ ಎಷ್ಟಪ್ಪ ಅಂತೇಳಿದ್ರೆ 6% ಕೊಡ್ಬೋದು, ವರ್ಷಕ್ಕೆ 6% ಹಂಗೆ ಕೊಡ್ಬೋದು. ಈ 4 ಯಾಕೆ ಬಹಳ ಇಂಪಾರ್ಟೆಂಟ್ ಅಂದರೆ 2 ಮಾರ್ಕ್ಸ್ ಕ್ವಶನಲ್ಲಿ ಇದಿಷ್ಟು ಬರುತ್ತೆ. ಪ್ರಾಫಿಟ್ ಶೇರಿಂಗ್ ರೇಷೋ ಹೇಳದಿದ್ದರೆ ಏನು ಮಾಡಬೇಕು, ಆವಾಗ ಅವರೆಲ್ಲ ಸಮಪಾಲುದಾರರು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡದಿದ್ದರೆ ಏನು ಮಾಡಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡದೇ ಇದ್ದರೆ ಕೊಡುವಂಗಿಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಕೊಡುವ ಹಾಗಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್, ಇಟ್ ಈಸ್ ಅಲೋಡ್ ಅಟ್ ದ ರೇಟ್ ಆಫ್ 6%. Right? So these are main important 3 concepts: definition, features and important points. Next, how to maintain capital accounts. Say in partnership there are 2 types of maintaining capital accounts. One is fixed capital system, the other one is fluctuation capital system. So what is fixed, what is fluctuating? The fixed itself will give you the definition. Fixed, every year the capital amount will be one and the same. Then what happens to the adjustment that they are going to get profit, they are going to get interest on capital, they are going to get what actually interest on loan or something that they are going to get. Then how I should do? All those things will be kept in current account. All those things will be what actually in current account. So current account balance which keeps on changing, whereas capital account balance which keeps on the same. Then that is called as what actually fixed capital. Under fixed capital there are 2 systems. One is capital account, the other one is current accounts. Capital balance remains every time, every year one and the same, whereas all adjustments will be done in what actually in current account. What is fluctuation capital system? The name itself will give you definitely is fluctuating. That means capital and all adjustment will be done in one account only. That means in capital account only. Every year capital balance it keeps on what actually changing, because we are not maintaining separate current account. All adjustment will be done in capital account only. ಸೇ ಬಂಡವಾಳವನ್ನು 2 ಥರದಲ್ಲಿ ನಾವು ತಯಾರಿಸ್ಬೋದು. ಒಂದು ಫಿಕ್ಸೆಡ್ ಅಂದರೆ ಸ್ಥಿರ. ಸ್ಥಿರ ಅಂತಂದರೆ ಬರುವಂಥ ಯಾವುದೇ ಒಂದು ಹೆಚ್ಚು ಸಂಭಾವನೆ ಮತ್ತೊಂದು ಅದು ಯಾವುದನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಬರೆಯೋದಿಲ್ಲ. ಅದರ ಬದಲು ಅದನ್ನು ನಾವೇನು ಮಾಡ್ತೀವಿ, ಇನ್ನೊಂದು ಸಪ್ರೇಟ್ ಅಕೌಂಟು ಕರೆಂಟ್ ಅಕೌಂಟ್ ಅಂತ ತೆಗೆದು ಕರೆಂಟ್ ಅಕೌಂಟಲ್ಲೇ ನಾವು ಬರಿತಾ ಹೋಗ್ತೀವಿ. ಅಂಥ ಸಂದರ್ಭದಲ್ಲಿ ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ 2 ಥರದ ಅಕೌಂಟ್ ಇರುತ್ತೆ. ಒಂದು ಕ್ಯಾಪಿಟಲ್ ಅಕೌಂಟ್ ಅಂತ ಇರುತ್ತೆ, ಇನ್ನೊಂದು ಕರೆಂಟ್ ಅಕೌಂಟ್ ಅಂತ ಇರುತ್ತೆ. ಇವಾಗ ಇದನ್ನೇ ನೀವು ಇಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೋದು. ಏನಪ್ಪ ತೊಗೋಬೋದು ಅಂತಂದರೆ, ನೀವು ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ತೀರಾ ಬ್ಯಾಂಕಲ್ಲಿ. ನೀವು ಬ್ಯಾಂಕ್ ಅವ್ರಿಗೆ ಹೇಳ್ತೀರಾ ಫಿಕ್ಸೆಡ್ ಡೆಪಾಸಿಟಲ್ಲಿ ಏನು ಇಂಟ್ರೆಸ್ಟ್ ಬರುತ್ತಲ್ಲ ಆ ಇಂಟ್ರೆಸ್ಟನ್ನು ನನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಹಾಕಿ, ಪ್ರತಿ ವರ್ಷ ಇದು ನನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಹಾಕಿ ಅಂತ ಹೇಳಿದ್ರೆ, ಫಿಕ್ಸೆಡ್ ಡೆಪಾಸಿಟ್ಟು ಪ್ರತಿ ವರ್ಷ 1 ಲಕ್ಷನೇ ಇರುತ್ತೆ. ಅದ್ರ ಮೇಲೆ ಬರೋ ಒಂದು 50,000, 40,000, 10,000, 20,000 ಅದನ್ನೇ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇರ್ತಾರೆ. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಆದರೆ ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ಅಮೌಂಟ್ ಎಷ್ಟಿರುತ್ತೆ, 1 ಲಕ್ಷ ಇಟ್ಟಿದ್ರೆ 1 ಲಕ್ಷ ಇರುತ್ತೆ, 2 ಲಕ್ಷ ಇಟ್ಟರೆ 2 ಲಕ್ಷ ಇರುತ್ತೆ. ಅದೇ ಸಿಸ್ಟಮು ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮ್. ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್? ಫ್ಲಕ್ಚುಯೇಟಿಂಗ್ ಅಂತ ಹೇಳಿದ್ರೆ ಫ್ಲಕ್ಚುಯೇಟ್ ಅಂದರೆ ಏರಿಳಿತ ಆಗ್ತಾನೇ ಇರುತ್ತೆ. ಏನು ಹೇಳುತ್ತೆ, ಯಾಕಾಗುತ್ತೆ ಅಂತ ಹೇಳಿದ್ರೆ ಎಲ್ಲನೂ ಅದರಲ್ಲೇ ಬರಿತಾ ಇರ್ತೀವಿ.
ಬರುವಂಥ ಎಲ್ಲ ಅಡ್ಜಸ್ಟ್ಮೆಂಟನ್ನು ಕ್ಯಾಪಿಟಲ್ ಅಕೌಂಟಲ್ಲೇ ಬರ್ತೀವಿ. ಆವಾಗ ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಅಂತ ಸಪ್ರೇಟಿಗೆ ಇರೋದಿಲ್ಲ, ಎಲ್ಲನೂ ತೊಗೊಂಡು ಕ್ಯಾಪಿಟಲ್ ಅಕೌಂಟಲ್ಲೇ ಹಾಕ್ತಾ ಇರ್ತೀವಿ. ಅಂಥ ಒಂದು ಸಿಸ್ಟಮನ್ನು ನಾವೇನಂತ ಹೇಳ್ತೀವಿ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕರಿತೀವಿ. Now the next part in basic partnership account is we are supposed to prepare the profit and loss appropriation account. What is profit and loss appropriation account? It is internal account which will be entered only the transactions relating to the partners. It is prepared after profit and loss account. I hope you remember in first year PUC you have done trading account, profit and loss account, that in the sole trading concern. Now we are doing partnership. After profit and loss account, we are going to prepare profit and loss appropriation account. This is also income and expenses account only, as per what you call your American system. As per the British system, which is called as nominal account. It is called as nominal account, right? So this profit and loss appropriation account, it is debit side and credit side. There are only two things are there. Say I have worked out a few problems also, say interesting problems, that how it should be done, right? I have given you the I am showing the pro forma, that is by net profit brought down. That means under what profit that you have earned in your profit and loss account, that will be transferred. Then interest on drawings is a profit to the concern, loss to the individual. That is why it has been credited. Then to net loss brought down, assuming that it is not profit in the profit and loss account, it is a loss, means then you will have to take it on the debit side, because it appears on the credit side of the profit and loss account, and it will be transferred to the debit side of profit and loss appropriation account. To net loss brought down, to interest on capital, to salary to partners, or to commission to partners, right? Then what actually the profit or loss, the ultimate profit or loss, either it will be transferred to capital account or current account. So I have written capital bar current, capital bar current. It is very simple. If it is fixed system, it will be transferred to current account. It is fluctuating system, it will be transferred to capital account only. So this is internal account, this is internal account, right? So this is prepared after what actually your profit and loss account. Why we are stressing this one? After working out the problems on profit and loss appropriation account, we are going to have calculation how to calculate interest on capital, then how to calculate interest on drawings. There are several methods are there. So that is very important, where you are going to get problems on that. We will deal it separately. So this is profit and loss appropriation account. ಸೊ ಕನ್ನಡದಲ್ಲಿ ಭಾಳ ಸುಲಭ. ನೀವು ಮೊದಲನೇ PUC ಒಳಗಡೆ ಮಾಡಿದ್ರಿ ಪ್ರಾಫಿಟ್ ಆ್ಯಂಡ್ ನೆಟ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಲಾಸ್ ಅಕೌಂಟ್ ಮಾಡಿದ್ರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆದಮೇಲೆ ಮಾಡುವಂಥ ಒಂದು ಅಕೌಂಟು ಪಾಲುದಾರಿಕೆಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಯಾಕೆ ಮಾಡ್ತೀವಿ? ಪಾಲುಗಾರರಿಗೆ ಸಂಬಂಧಪಟ್ಟ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಇದರಲ್ಲಿ ಎಂಟ್ರಿ ಮಾಡ್ತೀವಿ. ಪಾರ್ಟ್ನರ್ಸ್ಗೆ ಅದೆಲ್ಲ ಎಂಟ್ರಿ ಮಾಡ್ತೀವಿ. ಅಂತಂದರೆ ಒಬ್ಬ ಪಾಲುಗಾರನಿಗೆ ಸ್ಯಾಲ್ರಿ ಕೊಡ್ಬೋದು, ಕಮಿಷನ್ ಕೊಡ್ಬೋದು, ಆಮೇಲೆ ಪಾಲುಗಾರರು ಹಾಕಿರ್ತಾರ ಬಂಡವಾಳಕ್ಕೆ, ಅದಕ್ಕೆ ನೀವು ಬಡ್ಡಿ ಕೊಡ್ಬೋದು, ಅಥವಾ ಅವನು ತಗೊಂಡ ದುಡ್ಡು, ಅವನು ಪಾಲುದಾರಿಕೆಯಿಂದ ಏನೋ ಒಂದು ಸ್ವಂತ ಬಳಕೆಗೆ ಮಾಡಿರ್ತಾರಲ್ಲ ದುಡ್ಡು, ಡ್ರಾಯಿಂಗ್ಸ್, ಅದಕ್ಕೆ ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೋದು. ಅಂಥ ಟ್ರಾನ್ಸಾಕ್ಷನ್ಸನ್ನೆಲ್ಲ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಳಕ್ಕಾಗಲ್ಲ. ಅಂಥದ್ದನ್ನೆಲ್ಲ ನಾವು ತೊಗೊಳ್ಬೇಕಾದ ಒಂದು ಅಕೌಂಟು, ಯಾವ ಅಕೌಂಟ್ ಅಂತ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಅಂಥ ಅಕೌಂಟನ್ನು ನಾವು ಇಲ್ಲಿ ಪ್ರೋ ಫಾರ್ಮಾ ತೋರಿಸಿದ್ದೀವಿ. ಸೊ ಆ ಅಕೌಂಟ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿದೆ. ಅಲ್ಲಿ ಬರೋ ಪ್ರಾಫಿಟ್ ಇರುತ್ತಲ್ಲ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ, ಅಲ್ಲಿ ಡೆಬಿಟ್ ಸೈಡ್ ಇರುತ್ತೆ, ಅದನ್ನಲ್ಲಿ ಕ್ರೆಡಿಟ್ ಸೈಡ್ಗೆ ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಅದು ಲಾಸ್ ಆದರೆ ಟು ನೆಟ್ ಲಾಸ್ ಬ್ರಾಟ್ ಡೌನ್. ಅದೇ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪ್ರಾಫಿಟ್ಟು ಯಾರಿಗೆ? ಕಂಪ್ನಿಗೆ ಪ್ರಾಫಿಟ್ಟು, ಪಾಲುದಾರರಿಗೆ ಸಂಸ್ಥೆಗೆ ಅದು ಪ್ರಾಫಿಟ್ಟು. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಲಾಸು ಡೆಬಿಟ್ ಮಾಡ್ತೀವಿ. ಸ್ಯಾಲರಿ, ಕಮಿಷನ್ ಏನೇ ಕೊಟ್ಟರು ಲಾಸು ನಾವು ಇಲ್ಲಿ ತೊಗೊಳ್ತೀವಿ. ದೆನ್ ಕ್ಯಾಪಿಟಲ್ ಬಾರ್ ಕರೆಂಟ್. ಕ್ಯಾಪಿಟಲ್ ಬಾರ್ ಕರೆಂಟ್ ಯಾಕೆ ಹಾಕಿದ್ದೀನಿ ಈ ಥರ? ಈ ಅವರು ಏನಾದರೂ
ಕ್ಯಾಪಿಟಲ್ ಅಕೌಂಟನ್ನು ಫಿಕ್ಸೆಡ್ ಸಿಸ್ಟಮಲ್ಲಿ ಮಾಡಿದರೆ ಪ್ರಾಫಿಟನ್ನು ಕರೆಂಟ್ ಅಕೌಂಟಿಂಗ್ ಟ್ರಾನ್ಸ್ಫರ್ ಮಾಡಿ, ಅವರೇನಾದರೂ ಫ್ಲಕ್ಚುಯೇಟಿಂಗಲ್ಲಿ ಮಾಡಿದರೆ ಅದನ್ನು ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಿಕ್ಸೆಡ್ ಮತ್ತು ಕ್ಯಾಪಿಟಲ್. ಫಿಕ್ಸೆಡ್ ಕ್ಯಾಪಿಟಲ್ ಅಂತ ಹೇಳಿದಾಗ ಕರೆಂಟ್ ಅಕೌಂಟಿಗೆ ಕಳಿಸ್ಬೇಕು, ಫ್ಲಕ್ಚುಯೇಟಿಂಗ್ ಅಂತಂದರೆ ಯಾವುದಕ್ಕೆ ಕಳಿಸ್ಬೇಕು, ಕ್ಯಾಪಿಟಲ್ ಅಕೌಂಟ್ಗೆ ಕಳಿಸ್ಬೇಕು. ಇದ್ರ ಮೇಲೆ ಒಂದು 2-3 ಲೆಕ್ಕನ ಮಾಡಿ ನೋಡೋಣ, ಆಗ ನಿಮಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. Yes, we will work out. There are 3 problems. I will show you one by one. Right? First problem. These are all the problems of your textbook. Nothing else. Right? Your NCERT textbook problems only have worked out. Number 1. Amit, Babu and Charu set up a partnership firm on 1st April 2019. They contributed 50,000, 40,000, 30,000 respectively as their capitals and agreed to share profit and losses in the ratio of 3:1. Amit is to be paid a salary of rupees 1,000 per month and Babu a commission of rupees 5,000. It is also provided that interest to be allowed on capital at 6% per annum. The drawings for the year were Amit 6,000, Babu 4,000, Charu 2,000. Interest on drawings rupees 27 was charged on Amit's drawings, 180 on Babu's drawings and rupees 90 on Charu's drawings. The net profit as per profit and loss account for the year ending 31st March 2020, rupees 35,660. Prepare the profit and loss appropriation account and show the distribution of profit among the partners. Now we have to prepare profit and loss appropriation account. Here one small change, it is not 27, it is 270. Student, 270. Now, how to work it out? ವಿದ್ಯಾರ್ಥಿಗಳೇ, ನಾನು ಈಗಷ್ಟೇ ಓದಿದೆ, ಅಮಿತ್, ಬಾಬು ಅಥವಾ ಚಾರು ಅಂತ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರ ಪ್ರಾಫಿಟನ್ನು 3:2:1 ಆ ರೇಷನಲ್ಲಿ ಹಂಚ್ಕೋತಾರೆ. ಒಬ್ಬನಿಗೆ 1 ತಿಂಗಳಿಗೆ ಸಂಬಳ ಕೊಡಬೇಕು, ದಟ್ ಈಸ್ ಅಮಿತ್ ಅನ್ನೋನಿಗೆ. ಬಾಬುಗೆ ಕಮಿಷನ್ ಕೊಡಬೇಕು. ಆಮೇಲೆ ಎಲ್ಲರಿಗೂ 6% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಕೊಡಬೇಕು. ಆದರೆ ಇದೆಲ್ಲ ಮಾಡೋಕ್ಕೆ ಮುಂಚೆ ಹಳೆ ಪ್ರಾಫಿಟ್ ಎಷ್ಟು ಬಂದಿದೆ ಅಂದರೆ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಎಷ್ಟು ಬಂದಿದೆ, 35,660. ಸೊ ಈಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಕ್ಕೆ ಕೇಳಿದ್ದಾರೆ. ನಾವು ಹೇಗೆ ಮಾಡೋದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ you can write in the books of, even you can write here also in the books of Amit, Babu and Charu. You can write like this, no problem. Or even if you write profit and loss appropriation account, it is not an hinder, right? Particulars amount, you know that is debit side, this is credit side. I need not explain. This you have already learned from first year PUC. They have given a profit of how much actually? 35,660. By profit brought down, net profit brought down. In some text they say only profit, but I am going with the technical perfect point. By net profit brought down 35,660. They have given interest on drawings, Amit 270, Babu 180, Charu 90. Total interest on drawings is 540. Then all expenses should be taken on the debit side. Amit's salary per month 1,000 into 12, it is 12,000. Babu's commission how much actually? 5,000. Interest on capital, Amit 6% of 50,000 is 3,000. Babu 6% of 40,000 is 2,400. Charu 6% of 30,000 is 1,800. Then it comes to 7,200. Now when you take the difference, you will get a profit of 12,000. So when you get 12,000, you are going to distribute this 12,000 in the ratio of 3:2:1. That is Amit 3/6, Babu 2/6 and Charu 1/6. 12,000 into 3/6, 12,000 into 2/6 and 12,000 into 1/6, that is 6,000, 4,000 and 2,000. ಸೊ ವಿದ್ಯಾರ್ಥಿಗಳೇ, ಬಹುಶಃ ಇದನ್ನ ಕನ್ನಡದಲ್ಲಿ ಹೇಳಬೇಕಾಗಿಲ್ಲ ಅಂದ್ಕೊಳ್ತೀನಿ.
ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಬರಿಬೇಕಾದ್ರೆ ಅಮಿತ್, ಬಾಬು ಮತ್ತು ಚಾರು ಅವರ ಬುಕ್ಕಲ್ಲಿ ಅಂತ ಹೇಳಿದರೆ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ನ ಮಾಡ್ತಾಯಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಬಂದಿದೆ ಆ ಪ್ರಾಫಿಟನ್ನು ನಾವು ತೊಗೊಂಡಿದ್ದೀವಿ. ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಅವ್ರು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವಲ್ಲೇ ಹೇಳಿದೆ ಅದು ಪ್ರಾಫಿಟ್ಟು, ಫರ್ಮಿಗೆ ಪ್ರಾಫಿಟ್ ಅಂತ. ಪ್ರಾಫಿಟ್ ಅಂತ ಹೇಳಿದೆ ಅದು ಕ್ರೆಡಿಟ್ ಸೈಡಲ್ಲಿ ಬರಬೇಕು. ಅದು ಇಲ್ಲಿ ತೊಗೊಂಡಿದ್ದೀವಿ. ಅಮಿತ್ದೆಷ್ಟು, ಬಾಬುದೆಷ್ಟು ಮತ್ತು ಚಾರುದೆಷ್ಟು ಅಂತ. ಅದೇ ಥರ ಅಮಿತ್ಗೆ ಸ್ಯಾಲ್ರಿ ಒಂದು ತಿಂಗಳಿಗೆ 1,000 ರೂಪಾಯಿ ಕೊಡ್ತಾಯಿದ್ದೀವಿ. ಅಂದರೆ 12 ತಿಂಗಳಿರುತ್ತೆ, ಒಂದು ವರ್ಷದಲ್ಲಿ 12,000 ರೂಪಾಯಿ ಕೊಡ್ತಾಯಿದ್ದೀವಿ. ಒಂದು ವರ್ಷಕ್ಕೆ ಬಾಬುಗೆ ಕಮಿಷನ್ನು 5,000 ಕೊಡ್ತಾಯಿದ್ದೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮಿತ್ಗೆ 6%, ಅವನು 50,000 ರೂಪಾಯಿ ಬಂಡವಾಳ ಹಾಕಿದ್ದಾನೆ. 6%, 50%, 5% ಎಷ್ಟಾಯಿತು? 3,000 ಆಯಿತು. ಅದೇ ಥರ ಬಾಬು 40,000 ಹಾಕಿದ್ದಾನೆ. 6% ಅಂದರೆ 2,400 ರೂಪಾಯಿ ಆಯಿತು. ಅದೇ ಥರ ಚಾರು 30,000 ಹಾಕಿದ್ದಾರೆ, ಅದಕ್ಕೆ 6% ಅಂದರೆ 1,800 ಆಯಿತು. ಅವರಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾಯ್ತು? ಅಲ್ಲಿಗೆ 7,800 ಆಯಿತು. ಸೊ ಎಷ್ಟು ಪ್ರಾಫಿಟ್ ಬಂದಿದೆ ಅಂದರೆ 12,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಈ 12,000 ರೂಪಾಯಿನ ಅವರ ಪಾಲುಗಾರರಿಗೆ ಶೇರಲ್ಲಿ ನಾವು ಕೊಡಬೇಕು. 3/6, 2/6 ಆ್ಯಂಡ್ 1/6 ಕೊಟ್ಟಾಗ 6,000, 4,000, 2,000 ಅಂತ ಬರುತ್ತೆ. ಇಲ್ಲಿ 6,000, 4,000, 2,000 ಅಂತ ಬರ್ತೀವಿ. ಇಷ್ಟು ಮಾಡಿದ್ರೆ ಇದು 5 ನಂಬರ್ ಲೆಕ್ಕ ನಿಮಗೆ ಬಹಳ ಸುಲಭವಾಗಿ 5 ನಂಬರು ಬರುತ್ತೆ. ಆಯಿತಾ? Now second problem, most important and something different problem. Yadu, Madhu and Vidhu are partners sharing profits and losses in the ratio of 2:1. Their fixed capitals on 1st April 2019, fixed capitals ಅಂದರೆ ಸ್ಥಿರ ಬಂಡವಾಳ. Fixed capitals means you should bear it mind, then all profits or losses should be transferred to current account. That's all. ಸೊ ಒಂದು ಸತಿ ಸ್ಥಿರ ಬಂಡವಾಳ ಅಂತ ಹೇಳಿದ ತಕ್ಷಣ ಬರೋ ಲಾಭವನ್ನು ನಾವು ಕ್ಯಾಪಿಟಲ್ ಅಕೌಂಟ್ಗೆ ಹಾಕಬಾರ್ದು, ಕರೆಂಟ್ ಅಕೌಂಟ್ಗೆ ಹಾಕಬೇಕು. ಇದು ಟ್ರಿಕ್ ಆಫ್ ದಿ ಪ್ರಾಬ್ಲಮ್, ರೈಟ್? ಸೊ ವರ್ 5 lakh, Madhu rupees 4 lakh and Vidhu 3,50,000. As per the partnership deed, partners are entitled to interest on capital at 5% per annum, and Yadu has to be paid a salary of rupees 2,000 per month, while Vidhu would be receiving a commission of rupees 18,000. Right? Net loss of the firm as per profit and loss account for the year ending 31st March 2019 amounted to rupees 75,000. Say here you should think that here intentionally I have done this is on April 1st 2019. This is on 31st March 2019. It is wrong. It is 31st March 2020 because 1 year, right? 1 year, right? 2020 amounted to rupees 75,000. Net loss. Net loss is 75,000. On the basis of above information, prepare profit and loss appropriation account for the year ending 31st March 2020. It is 2020. Say why I have typed in the textbook, it has been typed like that. That's why I have just wanted to make you correction. It is not like that. It must be like this. Right? So ಅಲ್ಲಿ ತಪ್ಪು ಬಿದ್ದಿದೆ, ಆ ತಪ್ಪನ್ನು ಹಾಗೆ ಪ್ರಿಂಟ್ ಮಾಡಿ ತೋರಿಸಿದ್ದೀನಿ, ಹೆಂಗೆ ನೀವು ಸರಿ ಮಾಡ್ಕೋಬೇಕಾಗತ್ತೆ ಎಕ್ಸಾಮಿನೇಷನಲ್ಲಿ ಅಂತ. ರೈಟ್? ಇಂಥ ಪ್ರಾಬ್ಲಮ್ ಕೊಟ್ಟಾಗ ನೀವು ಭಾಳ ಹುಷಾರಾಗಿರಬೇಕಾಯ್ತು. ಈ ಯಾವ ಅಡ್ಜಸ್ಟ್ಮೆಂಟ್ನೂ ತಗೊಳಕ್ಕಾಗಲ್ಲ. That means you are not supposed to take interest on capital, interest on drawings, then what you call the commission. Why? All these things are what actually when you get profit. But here you are incurring a loss. When you are incurring a loss, again if you provide all these things, then still your loss will what actually increase. When loss is there, you cannot provide. So that is the trick of the problem. It is only one entry that you have to write it what actually in profit and loss appropriation account. That is how you are going to distribute this loss. This loss will be distributed in the ratio of 2:1. ವಿದ್ಯಾರ್ಥಿಗಳೇ, ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಇಲ್ಲಿ ಈ ಸಂಸ್ಥೆಯಲ್ಲಿ ಅವರಿಗೆ ಪ್ರಾಫಿಟ್ ಬಂದಿಲ್ಲ, ಆದರೆ ನಷ್ಟ ಆಗಿದೆ. ಲಾಭದ ಬದಲು ನಷ್ಟ ಆಗಿದೆ. ನಷ್ಟ ಆದಾಗ ಇಂಥದ್ದನ್ನೆಲ್ಲ ನಾವು ಕೊಡೋದಕ್ಕೆ ಬರಲ್ಲ. ಆವಾಗ ನಾವೇನು ಮಾಡಬೇಕು, ಈ ಏನು ಲಾಸ್ ಇದೆ ಈ ಲಾಸನ್ನು 3 ಜನ ಪಾರ್ಟ್ನರ್ಸ್ಗೆ ಹಂಚಬೇಕು.
ಹಂಚಿ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಅವರು ಫಿಕ್ಸೆಡ್ ಕ್ಯಾಪಿಟಲ್ ಆದ್ದರಿಂದ ಎಲ್ಲನೂ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು, ಕರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಭಾಳ ಸಿಂಪಲ್ ಆಗಿದೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಟು ನೆಟ್ ಲಾಸ್ ಬ್ರಾಟ್ ಡೌನ್ 75,000 by loss transfer to partners current account. Yadu, Madhu, Vidu. Here I have shown you 75,000 into 2 by 5, 75,000 into 2 by 5, 75,000 into 1 by 5, 30, 30, 15. Here it is there 30, 30, 15, 75. Very simple. But if you take all the other transactions, it is wrong because the firm has not incurred profit. The firm has incurred loss. The firm has not earned profit. It has incurred loss. So loss ಇದ್ದಾಗ ನಾವು ಯಾವುದನ್ನು ಬೇರೆದನ್ನು ತೊಗೊಳಕ್ಕಾಗಲ್ಲ. ಡೀಟ್ ಪ್ರಕಾರ ಪ್ರಾಫಿಟ್ ಇದ್ದಾಗ ಮಾತ್ರ ಅಂಥದ್ದನ್ನೆಲ್ಲ ಟ್ರಾನ್ಸಾಕ್ಷನ್ಸನ್ನು ತೊಗೋಬೋದು. ಸೊ ಇದನ್ನು ಕರೆಂಟ್ ಅಕೌಂಟಿಗೆ ಮಾಡಬೇಕು. ಇವನ್ನ ಕ್ಯಾಪಿಟಲ್ ಅಕೌಂಟ್ ಅಲ್ಲ. ಯಾಕಪ್ಪ ಅಂತಂದರೆ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಅಂಡರ್ ಫಿಕ್ಸೆಡ್ ಸಿಸ್ಟಮ್. ಓಕೆ. Now problem number 3. I'll go through fast because it is very simple. You have already worked out 2 problems. Amitabh and Babul are partners sharing profits and losses ratio of 3:2 with capitals of 50,000 and 30,000 respectively. Interest on capital is agreed at 6% per annum. Babu is allowed an annual salary of rupees 1,500. So 2,500 annual salary. Manager is to be allowed a commission of rupees 5,000. Amitabh has also given a loan on 1st April 2019 of rupees 5,000 to the firm without any agreement. During the year 2019-20, the profit earned is rupees 22,250. Prepare profit loss appropriation account and showing the distribution of profit and partners capital account for the year ending 31st March 2020. So ಭಾಳ ಕ್ಲಿಯರ್ ಆಗಿದೆ. ಏನೇನು ಮಾಡಬೇಕು ಅಂತೆಲ್ಲ ಇದೆ. ಇಬ್ಬರೇ ಪಾರ್ಟ್ನರ್ಸ್ ಇದ್ದಾರೆ. ಅವ್ರಿಗೆ ಏನೇನು ಕೊಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ನಾವು ಈಗ ಹೇಗೆ ಈ ಲೆಕ್ಕನ ಮಾಡೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಬೈ ನೆಟ್ ಪ್ರಾಫಿಟ್ 14,250 ಟು ಬೈ ಬಾಬುಸ್ ಸ್ಯಾಲರೀಸ್ 2,500 ಪರ್ ಆ್ಯನಮ್. ಅದರಿಂದ ಅಂದರೆ ಒಂದು ವರ್ಷಕ್ಕೆ 2,500, 2,500. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. Amitabh, that is 6% of 50,000 is 3,000. Babul, 6% of 30,000 is 1,800. Then it comes to 4,800. ಇಲ್ಲಿ ಮೋಸ ಒಂದು ಮಾಡಿದ್ದಾರೆ. ಏನು ಮಾಡ್ತಾರೆ? ಮ್ಯಾನೇಜರ್ ಇಸ್ ಟು ಬಿ ಅಲೋಡ್ ಎ ಕಮಿಷನ್ ಆಫ್ 5,000. ಮ್ಯಾನೇಜರ್ ಕಮಿಷನ್ should appear under profit and loss account, not under profit and loss appropriation account. So you must be very careful. This is exempted from tax. Anything which appears under profit loss appropriation account, it is not exempted from tax. So ಈ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಇವನು ಮ್ಯಾನೇಜರ್ಗೆ ಕಮಿಷನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ಮ್ಯಾನೇಜರ್ ಇವರಿಬ್ಬರಲ್ಲ ಮ್ಯಾನೇಜರು, ಯಾರೋ ಅವರು ಬೇರೆ ಮ್ಯಾನೇಜರ್ಗೆ ಕೊಟ್ಟಾಗ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ ವಿನಃ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲೇ ಬರಲ್ಲ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇದು ಯಾವುದು ಎಕ್ಸ್ಟ್ರಾ ಇರುತ್ತೋ ಅದನ್ನು ನೀವು ಮುಟ್ಟಬಾರ್ದು. ಯಾಕೆಂದರೆ ಇದಕ್ಕೆ ಸಂಬಂಧ ಇಲ್ಲ. ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ರೈಟ್. ಸೊ ದಿಸ್ ಈಸ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇಟ್ ಶುಡ್ ನಾಟ್ ಬಿ ಟೇಕನ್. ರೈಟ್. ಸೊ ದಿಸ್ ಈಸ್ ಹೌ ಇಟ್ ಶುಡ್ ಬಿ ಟ್ರೀಟೆಡ್. ರೈಟ್. ನೌ ದಿ ಪಾರ್ಟ್ನರ್ಸ್ ಟ್ರಾನ್ಸ್ಫರ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಎ ಪ್ರಾಫಿಟ್. Amitabh 4,170, Babul 2,780. It comes to 6,950. That is net profit. It has been, division has been shown here. ಸೊ ನಾ ಎಲ್ಲನೂ ತೋರಿಸಿದ್ದೀನಿ, ಹೇಗೆ ಮಾಡಬೇಕು ಅಂತ ಲೆಕ್ಕ ಮಾಡಿದ್ದೀನಿ. ಈ ಥರ ಒಂದು ಸಣ್ಣ ಲೆಕ್ಕ ಬಂದರೆ ನೀವು ಎಕ್ಸಾಮಿನೇಷನ್ಲಿ ಭಾಳ ಸುಲಭವಾಗಿ ಮಾಡ್ಬೋದು. ಇದೆಲ್ಲನೂ ಪ್ರಾಬ್ಲಮ್ಸು ನಿಮ್ಮ NCERTಯ ಟೆಕ್ಸ್ಟ್ ಬುಕ್ಕಿನ ಪ್ರಾಬ್ಲಮ್ಸು, ಬೇರೆ ಏನಿಲ್ಲ. ಆಲ್ ದೀಸ್ ಪ್ರಾಬ್ಲಮ್ಸ್ ವಿಚ್ ಅಪಿಯರ್ಸ್ ಅಂಡರ್ ವಿಡ್ NCERT ಟೆಕ್ಸ್ಟ್ ಬುಕ್. Right. So this is how you have to work out the profit and loss appropriation account. In the next video that I am going to get you, that is interest on capital and interest on drawings. My request is, students, those who have not at least subscribed to this channel, kindly subscribe and share among your friends. ವಿದ್ಯಾರ್ಥಿಗಳೇ, ನೀವು ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಇತರ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ, ಅವರು ಸಹಿತ ಸಬ್ಸ್ಕ್ರೈಬ್ ಆಗಲಿ. ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ವಿದ್ಯಾರ್ಥಿಗಳಿಗೆ ಮಾಡಲು ಪ್ರಯತ್ನಿಸುತ್ತೇವೆ. ಧನ್ಯವಾದಗಳು.
ಥ್ಯಾಂಕ್ ಯು.